ನೋಡಕ್ ಇನ್ನ 2 ಸಾಲದು ಆತರ ಅಷ್ಟು ಇದಕ್ಕೆ ಚೆನ್ನಾಗಿದೆ ಅದು. ಇನ್ನ ಲಾಸ್ಟ್ ಟೈಮ್ ಹೇಳಿ ಮೇಡಮ್ ಈಗ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಎಷ್ಟು ವರ್ಷದಿಂದ ಬರ್ತಿದ್ರಿ ದಸರಾಗೆ ನೀವು? 3 years ಇಂದ 5 days ಆಯ್ತಾ ಬಂದು? ದಸರಾ ಕಳೆದ್ರೆ ಓಡಾಡಕ್ಕಾಗತ್ತಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ನಿನಗ್ ಮೋಸ ಮಾಡಿ ಇನ್ನೊಬ್ಬರ ಜೊತೆ ಖುಷಿಯಾಗಿರೋಳು ಏನೋ ಮರ್ತೋಗ್ಬಿಡ್ತಾಳೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಯಾಕ್ರೋ ಬೇಕು ನಿಮ್ಗೆ ಇದೆಲ್ಲ? ಅಪ್ಪ ಅಮ್ಮ ಗಾಳಿ ನೀರು ಬೇಕು. ಮುಂದಕ್ಕೆ ಬರಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಕಾಡು ಕುದುರೆ ಓಡಿ ಬಂದಿತ್ತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈಸೂರ್. ನಮ್ಮ ವಿಜಯ್ ಗೌಡ್ರ ಜೊತೆ ಮೈಸೂರಲ್ಲಿ ಚಿಕ್ಕದಾದ ಒಂದು ಲಾಗ್ ಮಾಡ್ತಾ ಇದ್ದೀವಿ. ಸೊ ಮುಂದಿನ ಒಂದು ಏನೇ ಒಂದು ಅಪ್ಡೇಟ್ಗಳಿದ್ರು ವಿಜಯ್ ಗೌಡ್ರನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ, ಶೇರ್ ಮಾಡಿ. ಹಾಯ್ ಗಾಯ್ಸ್, ನಾನು ನಿಮ್ಮ ರೋಷನ್ ಶೆಟ್ಟಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಮೈಸೂರ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಆಕ್ಚುಲಿ ನಾವೀಗ ಇರೋದು ಅರಮನೆ ಮೇನ್ ಸರ್ಕಲ್ ಅಲ್ಲಿ. ಅರಮನೆ ದಿನ ಅಂಬಾರಿ ಇದೇ ರೋಡ್ ಅಲ್ಲಿ ಪಾಸ್ ಆಗುತ್ತೆ. ನಮ್ಮ ಫ್ರೆಂಡ್ಸ್ ನೋಡಿ ಹೆಂಗ್ ಆಡ್ತಾ ಇದಾರೆ ಅಂದ್ರೆ ನಮ್ ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಡ್ತಾರೆ ಅಂತ ಫ್ರೆಂಡ್ಸ್ ಎಲ್ಲ. ಈ ಮೇನ್ ರೋಡ್ ಅಲ್ಲಿ ಈ ತರ ಆರಾಮಾಗಿ ನೀಲಾಚಲ ಓಡಾಡ್ತಾ ಇದೀವಿ. ಅದೇ ದಸರಾ ಕಳೆದ್ರೆ ಓಡಾಡಕ್ಕಾಗತ್ತಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ವೆಹಿಕಲ್ಗಳ ಮಧ್ಯೆ ಅಷ್ಟು ರಾಜಾರಾಜವಾಗಿ ಎಲ್ಲ ಒಂದು ಕಾಡು ಕುದುರೆ ಓಡಿ ಬಂದಿತ್ತ. ದೊಡ್ಡ ಚೆಂಗ್ಳು ಹೇಗ ಅನಿಸ್ತದೆ ಎಲ್ರಿಗೂ ಟ್ರಾಫಿಕ್ ನೋಡಿ? ತುಂಬಾ ಬೇಜಾರಾಗ್ತಿದೆ. ಎಷ್ಟು ಕ್ರೌಡ್ ನಲ್ಲಿ ಎಷ್ಟೊಂದು ಟ್ರಾಫಿಕ್ ಆದ್ರೂ ಕೂಡ ಒಂದು ಲೈಟಿಂಗ್ಸ್ ಒಂದು ಹುಮ್ಮಸ್ಸು ಯಾರಿಗೂ ಕಮ್ಮಿ ಆಗಿಲ್ಲ. ಎನರ್ಜಿ ಜಾಸ್ತಿ ಇದೆ. ಮಿಕ್ಕಂಡಿರಪ್ಪ ನೀನು. ಇಷ್ಟು ಟೈಮ್ ಆದ್ರೂ ಕೂಡ ಎನರ್ಜಿ ಫುಲ್ ಸ್ಟ್ರಾಂಗ್. ಒಂದು ಸ್ಟ್ರಿಂಗ್ ಹಾಕ್ಬಿಟ್ಟಾನೆ. ಸ್ಟ್ರಿಂಗ್ ಫಾರ್ ಎನರ್ಜಿ. ಅಣ್ಣ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನನ್ನ ಮಗನೇ, ನನ್ನ ಅಂಬಾಸಡರ್ ಪೋಸ್ಟ್ ಕೊಡ್ತೀನಿ ತಗೋ. ನೀನ್ ನಾಳೆ ತಗೋ ಬಾ. ನಿನ್ನ ಏಯ್ ಲೋ ಆಂಗಲ್ ಚೆನ್ನಾಗಿದೆ. ಮಾತಾಡಿ ಈಗ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ ನನ್ ಬಾಳ್ಗಲ್ ಬೆಂಕಿ ಇವರು ವಿಜಯ್ ಗೌಡ ಅಂತ. ಇವ್ರದ್ದು ಒಂದು ಯೂಟ್ಯೂಬ್ ಚಾನೆಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಆಕ್ಚುಲಿ ಇವರು ಬೆಂಗಳೂರಿಂದ ಬಂದಿದ್ದಾರೆ ಮೈಸೂರು ದಸರಾ ಲೈಟಿಂಗ್ಸ್ ನೋಡ್ಬೇಕು ಅಂತ. ಹೌದೌದು ಬ್ರೋ, ಹೇಗ ಅನಿಸ್ತಿದೆ ಮೈಸೂರು ಲೈಟಿಂಗ್ಸ್ ಎಲ್ಲ ನೋಡಿ? ಏನ್ ಫಸ್ಟ್ ಟೈಮಾ? ನಮ್ಗೆ ಅನೈತೆ. ಯಾಕ್ರೋ ಬೇಕು ನಿಮ್ಗೆ ಇದೆಲ್ಲ? ಅಪ್ಪ ಅಮ್ಮ ಗಾಳಿ ನೀರು ಬೇಕು. ಮುಂದಕ್ಕೆ ಬರಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸುಮ್ನೆ ಇವೆಲ್ಲ ನಿಲ್ಸ್ಬಿಟ್ಟು ನಡ್ಕೊಂಡ್ ಬಂದ್ ನೋಡಿದ್ರೆ ಆಯ್ತದೆ. ಟ್ರಾಫಿಕ್ ಎಲ್ಲ ಜಾಮ್ ಮಾಡ್ಸ್ಕೊಂಡು ನಮ್ನೆ ಸುಮ್ನೆ ಹಿಂಸೆ ಕೊಡ್ತಾರೆ ಗಾಯ್ಸ್. ಆಗಲ್ಲ ಗಾಯ್ಸ್. ಆಕ್ಚುಲಿ ಆಲ್ಮೋಸ್ಟ್ ಮೈಸೂರು ಬರೋರೆಲ್ಲ ಹೈಟೆಕ್ ಆಗಿ ನಮ್ಮ ಅರಸು ರೋಡ್ನೇ ಪ್ರಿಸರ್ವ್ ಮಾಡ್ತಾರೆ. ಯಾಕಂದ್ರೆ ನೀವೇ ನೋಡಿ ಲೈಟಿಂಗ್ಸ್ ಹೇಗಿದೆ ಅಂತ. ನಮ್ಮ ಅರಸು ರೋಡ್ ಆಲ್ಮೋಸ್ಟ್ ಈ ನಮ್ಮ ಅರಸು ರೋಡ್ ಲೈಟಿಂಗ್ಸ್ ನೋಡಕ್ಕೆ ಆಲ್ಮೋಸ್ಟ್ ಜನ ಬರ್ತಾರೆ. ಮೈಸೂರಲ್ಲಿ ಹೈಟೆಕ್ ಆಗಿ ನಿಮ್ಗೆ ಕಾಣಿಸುವಂತ ಲೈಟಿಂಗ್ಸ್ ಅಂದ್ರೆ ಇದೊಂದೇ. ಮೈಸೂರು ಅರಸು ರೋಡ್ ಅಲ್ಲಿ ನಾವ್ ಇದ್ದೀವಿ.
ವಾಯ್ಸ್ ರೆಕಾರ್ಡ್ ಆಗ್ತಿದೆ. ಮೈಸೂರಿನ ಅರಸರೋಡದಲ್ಲಿ ನಮ್ಮೆಲ್ಲಾ ಫ್ರೆಂಡ್ಸ್ ಗಳ ಜೊತೆ ವಿಜಯ್ ಗೌಡ್ರನ ಯೂಟ್ಯೂಬ್ ಚಾನಲ್ ನೋಡಕ್ಕೋಸ್ಕರ ಎಲ್ಲರೂ ಕೂಡ ಬೇಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಮ್ಮ ಈ ಮೈಸೂರಿನ ಒಂದು ಎಂಜಾಯ್ಮೆಂಟ್ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ಯಾವ ತರ ಸಂಭ್ರಮಿಸ್ತಿದ್ದಾರೆ ಮೈಸೂರಿನ ಮತ್ತೆ ಎಲ್ಲಾ ಜನಗಳು ಕೂಡ ನೋಡಿ. ವಿಜಯ್ ಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಮಾಡಿ ನಮಸ್ಕಾರ ದೇವರು. ನೋಡಿ ನಾವೀಗ ನಮ್ಮ ಅರಸಿರೋಡ್ನಾಗೆ ಬಂದಿದ್ದೀವಿ. ಎಲ್ಲೇ ಜನಗಳು ನೋಡಪ್ಪ ಸುತ್ತಮುತ್ತ ತೋರ್ಸಪ್ಪ. ಹಂಗೆ ಮೈಸೂರು ನಡೆಯಕ್ಕೂ ಆಗಿಲ್ಲ, ಹಂಗೆ ಈ ವೆಹಿಕಲ್ಸ್ ಕೂಡ ಈ ಮಾಟಿಗೆ ಬರ್ತಾ ಇದೆ. ಜೀವನಿ ಸಿದ್ದಾರೂಢೇಶ್ವರ. ಹಾಗೆ ಕೂಡ ಮೈಸೂರು ಲೈಟಿಂಗ್ಸ್ ಕೂಡ ವಿಭಿನ್ನವಾಗಿದೆ ಈ ಸರಿ. 2025ನೇ ಸಾಲಿನಲ್ಲಿ ನಡೀತಾರಂತ ದಸರಾ ಕೂಡ ತುಂಬಾ ಸೂಪರ್ ಆಗಿ ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ಮುಂದೆ ಬರುವಂತ ದಸರಾಕ್ಕೆ ಎಷ್ಟು ಜನ ಎಷ್ಟು ರಶ್ ಇದ್ದಾರೆ ಅಂದ್ರೆ ಇನ್ನು ಮುಂದೆ ಯಾವ ತರ ರಶ್ ಆಗಲ್ಲ ನೋಡಿ. ಮೈಸೂರು ಜನ ಇನ್ನೂ ಹೆಚ್ಚೆಚ್ಚಿನ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ನೋಡಿದ್ರೆ ಜನಸಂಖ್ಯೆ ಬಂದು ಮೈಸೂರಿನ ಇನ್ನೂ ಸಂಭ್ರಮಿಸಬೇಕು. ಮೈಸೂರು ಲೈಟಿಂಗ್ಸ್ ಕೂಡ ಯಶಸ್ವಿಯಾಗಿ ನಡ್ಸ್ಕೊಡ್ಬೇಕು. ಹಾಗೆ ಮೈಸೂರು ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆಯಸ ಆರೋಗ್ಯ ಕೊಟ್ಟು ಕಾಪಾಡ್ತಾಳೆ. ಬನ್ನಿ ನಾನೇನ್ ಮಾಡಿದ್ದಮ್ಮ ನಿಂಗೆ ಎಲ್ಲ ಮರ್ತು ಒಂದಾಗಿರೋದ ಬಂದ್ಬಿಡುತ್ತೀನಿ. ಅಲ್ಲೇ ಕೇಂದ್ರಲೆ ಹೋಗಿ ಹೋಗಿ ನಿನ್ನೆ ಎಷ್ಟೆಲ್ಲ ಹೇಳ್ತಿದ್ರೆ ಬೀಟ್ ಕೊಡ್ರಲೆ. ನಮ್ಮಂಗೆ ಇನ್ನೊಂದು ತರ್ಲೆ ಟೀಮ್ ಬಂದರೆ ಏನಾಗ್ಬೋದು ಅನ್ನೋದನ್ನು ಇವಾಗ ನೋಡಿ. ಅಯ್ಯೋ ನಮ್ಮನ್ ಬಿಟ್ಟಾಕ್ರು. ಎಲ್ಲ ಕಡೆ ಎಷ್ಟೊಂದು ಸಾಂಗ್ ವೈರಲ್ ಆಗ್ತಾ ಇದೆ. ಎಷ್ಟೊಂದು ವೈರಲ್ ಆಗ್ತಾ ಇದೆ ಸಾಂಗು. ಎಲ್ಲಿಗಂತ ಬರ್ತಾರೆ ನೋಡಿ. ಯಾರು ಎಲ್ಲ ಕರೆದ್ರೆ ಹೆಂಗ್ ಬರ್ತಾರೆ. ಮೈಸೂರಲ್ಲಿ ನೋಡಿ ಎಷ್ಟು ಆ ಸಾಂಗ್ಗಳು ಎಷ್ಟು ಇನ್ನು ಟ್ರೆಂಡ್ ನಡೀತಾ ಇದೆ ಅಂದ್ರೆ ನೋಡಿ. ಈ ಲೈಟಿಂಗ್ಸ್ ಕೂಡ ಜನ ಲೈಟಿಂಗ್ಸ್ ಗಿಂತ ಟ್ರೆಂಡ್ ಸಾಂಗ್ ಆಡೋದು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹೀಗೆ ತರಲೆ ಮಾಡ್ಕೊಂಡು ಓಡಾಡುವಾಗ ನಮ್ಮ ರುಶಾನ್ ಶೆಟ್ಟಿ ಅವರು ಲೈಟಿಂಗ್ಸ್ ನೋಡಕ್ಕೆ ಬಂದಿರೋರನ್ನ ಒಂದೆರಡು ಪ್ರಶ್ನೆ ಕೇಳುವ, ಏನು ಹೇಳ್ತಾರೆ ನೋಡೋಣ ಅಂತ ಪ್ರಶ್ನೆ ಕೇಳಕ್ಕೆ ನೋಡ್ತಾ ಇದ್ದಾರೆ. ಹುಡುಗರು ಕೇಳವ ನಮ್ ಬಾಯ್ಸ್ ಬರ್ತಾರೆ. ಬಾಯ್ಸ್ ಗಾಯ್ಸ್ ಒಂದ್ ನಿಮಿಷ ಮಾತಾಡ್ಬೋದಾ? ಯಾವ ನಾಚ್ಕೊಂಡು ಹೋಯ್ತಾವ ಹುಡುಗಿರ್ತಾರ, ಹುಡುಗಿ ಕೇಳ್ದಂಗ್ ಹೋಯ್ತಾನೆ. ಬ್ರೋ ಒಂದ್ ನಿಮಿಷ ಮಾತಾಡವ. ಬನ್ನಿ ಬ್ರೋ, ನಾಚ್ಕೊಂಡು ಹುಡುಗಿರ್ತಾರ. ಯಾವ ಊರು ಬ್ರೋ ನೀವು? ನಮ್ದು ಬೆಂಗಳೂರು. ಬೆಂಗಳೂರು. ಎಷ್ಟು ವರ್ಷದಿಂದ ಬರ್ತಾ ಇದೀರಾ ಮೈಸೂರಿಗೆ? 3 ವರ್ಷದಿಂದ ಬರ್ತಾ ಇದ್ದೀವಿ. 3 ವರ್ಷದಿಂದ ಬರ್ತಾ ಇದೀರಾ. ಹೇಗ್ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿ ಆಗ್ತದೆ ಬ್ರೋ. ಯಾರ್ಯಾರು ಬಂದಿದ್ದೀರಾ? ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ ಬ್ರೋ. ಎಷ್ಟು ವರ್ಷದಿಂದ ಬರ್ತಿದ್ರು ಫ್ರೆಂಡ್ಸ್ ಎಲ್ಲ ನಿಮ್ ಜೊತೆ? 3 ವರ್ಷದಿಂದ ಬರ್ತೀವಿ. 3 ವರ್ಷದಿಂದ ಬರ್ತಾ ಇದ್ದಾರೆ. ಚೆನ್ನಾಗಿದ್ಯಾ? ಎಲ್ಲ ಚೆನ್ನಾಗಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಮೈಸೂರಿಗೆ? ಹೇಳ್ಬಿಡಿ. ಏನ್ ಹೇಳಕ್ ಇಷ್ಟ, ಎಲ್ಲ ಚೆನ್ನಾಗಿದೆ ಬ್ರೋ. ಏನ್ ಅನ್ಸುತ್ತೆ ಹೇಳಿ ಮೈಸೂರು ಬಗ್ಗೆ? ಏನ್ ಹೇಳೋಣ, ನೋಡಕ್ ಇನ್ನ 2 ಕಣ್ಸ್ ಅದು ಆತರ ಅಷ್ಟು ಇದಕ್ಕೆ ಚೆನ್ನಾಗಿದೆ ಅದು. ಇನ್ನ ಲಾಸ್ಟ್ ಟೈಮ್ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ, ಆದ್ರೆ ಹೋಗಿ ಮನ್ಸಿಲ್ಲ ಮನೆಗೆ. ಆದ್ರೆ ಏನ್ ಎಷ್ಟು ದಿನ ಆಯ್ತು ನೀವು ಬಂದು? ಇವತ್ತಿಗೆ 2 ದಿನ ಆಯ್ತು. 2 ದಿನ. ಹೋಗ್ತೀರಾ? ಆಹಾರ ಮೇಳ 2 ದಿನ ಏನು? ಕಾಲೇಜ್ ಬರ್ಬೇಕಲ್ಲ ಬ್ರೋ. 2 ದಿನ ಬ್ರೋ, ಆಹಾರ ಮೇಳ ಇವತ್ತು ಸಂಭ್ರಮ ಎಲ್ಲ ವಿಸಿಟ್ ಮಾಡಿದ್ರ? ಎಲ್ಲ ವಿಸಿಟ್ ಮಾಡಿದ್ರು. ಎಲ್ಲೆಲ್ಲಿ ಹೋಗಿದ್ರಿ ನೀವು? 2 ದಿವಸದಿಂದ ಆಹಾರ ಮೇಳ ಹೋಗಿದ್ದು, ಚಾಮುಂಡಿ ಬೆಟ್ಟ ಹೋಗಿದ್ದು. ಲಾಸ್ಟ್ ಈಗ ನೋಡ್ಕೊಂಡು ಇವಾಗ ಎಷ್ಟು ಮಾರ್ನಿಂಗ್ ಏನೋ ಪ್ಲಾನ್ ಇದ್ರೆ ಇರ್ತೀವಿ, ಇಲ್ಲ ಅಂದ್ರೆ ಹೋಗಿ ಎಷ್ಟು. ಓಕೆ ಬ್ರೋ, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಬ್ರೋ. ಥ್ಯಾಂಕ್ ಯು. ಹೇಳಿ ಗೈಸ್, ಒಬ್ರು ಸಿಕ್ಕಿದ್ರು ಬೆಂಗಳೂರಂತೆ, ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು, ಪರವಾಗಿಲ್ಲ. ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿದ್ರು. 3 ವರ್ಷದಿಂದ ಬರ್ತಾ ಇದಾರಂತೆ ಮೈಸೂರಿಗೆ.
ಚೆನ್ನಾಗಿದೆ, ಎಲ್ಲ ನೋಡ್ಕೊಂಡು ವರ್ಷ ವರ್ಷ ಬರ್ತಾ ಇದೀನಿ ಅಂತ ಕೂಡ ಹೇಳಿದ್ರು. ಬನ್ನಿ ನೆಕ್ಸ್ಟ್ ಯಾರು ಸಿಗುದಂತ ಟ್ರೈ ಮಾಡೋಣ. ಮೇಡಮ್ ಒಂದ್ ನಿಮಿಷ ಮಾತಾಡ್ಬೋದಾ? ನಮ್ದೊಂದು ಯೂಟ್ಯೂಬ್ ಬ್ಲಾಗ್ ಇದೆ, 1 minute 2 minutes ನಿಮಿಷ ನಿಮ್ ಒಪಿನಿಯನ್ಸ್ ಹೇಳಿ ಸಾಕು. ಅಷ್ಟೇ. ಮೈಸೂರು ಬಗ್ಗೆ ನಿಮ್ಮ ಒಪಿನಿಯನ್ಸ್ ಏನಿದೆ ಅಷ್ಟೇ ಕೇಳೋದು, ಏನಿಲ್ಲ. ನೀವ್ ಏನ್ ನೋಡಿದ್ರೆ ಅದ್ರ ಬಗ್ಗೆ ಹೇಳಿ ಅಷ್ಟೇ, ನೀವು ಕೇಳೋದು. ಎಕ್ಸ್ಟ್ರಾ ಏನು ಕೇಳಲ್ಲ. ಹೇಳಿ ಮೇಡಮ್ ಈಗ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಏನ್ ಹೇಳಿ, ತೊಂದ್ರೆ ಇಲ್ಲ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಮೇಡಮ್ ನೀವು? ಇದೆ ಫಸ್ಟ್. ಯಾವ ಊರು? ತುಮಕೂರಲ್ಲಿ ಮೇಡಮ್. ನಮ್ಮ ಯಾವ ಮನೆ ಹೋಗಿರೋದು? ಶ್ರೀರಾಮ. ಎಲ್ಲೆಲ್ಲಿ ಹೋಗಿದ್ರಿ? ಇರ್ಲಿ ಬನ್ನಿ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಈ ತರ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಪರವಾಗಿಲ್ಲ, ಥ್ಯಾಂಕ್ ಯು. ಇವರು ಕೂಡ ಚೆನ್ನಾಗಿ ಮಾತಾಡ್ಸಿದ್ರು. ಮಾತಾಡ್ಬೋದಾ? ಇಲ್ಲ, ಓಕೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅಣ್ಣ ನನ್ ಕೈಯಲ್ಲಿ ಆಯ್ತಾ? ನಿಮಿಷ ಮಾತಾಡ್ತೀರಾ? ಮೈಸೂರು ಬಗ್ಗೆ ಒಪಿನಿಯನ್, ಮೈಸೂರು ಬಗ್ಗೆ ನಿಮ್ಮ ಒಪಿನಿಯನ್ ಅಷ್ಟೇ. ಮಾತಾಡೋಕೆ ನಾಚ್ಕೋತೀರಾ? ಬನ್ನಿ ನಿಂತ್ಕೊಳ್ಳಿ ಬ್ರೋ, ಬನ್ನಿ ನಿಂತ್ಕೊಳ್ಳಿ, ಮಾತಾಡಿ. ಯಾವ ಊರು ಬ್ರೋ ನೀವು? ಕೇರ್ನಗರ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ದಸರಾಗೆ ನೀವು? 3 years ಇಂದ. 3 years ಇಂದ. 5 days ಆಯ್ತಾ ಬಂದು? ಎಲ್ಲೆಲ್ಲಿ ಹೋಗಿರಿ 5 days ಅಲ್ಲಿ? 5 days ಅಲ್ಲಿ ಏನಿಲ್ಲ ಬ್ರೋ, ನೆನ್ನೆ ಬಂದಿದ್ದು. ನೆನ್ನೆ ಸೇಮ್ ಹಿಂಗೆ ಬೈಕ್ ಅಲ್ಲಿ ಸುತ್ತಾ ಇದ್ದು, ಫ್ಲವರ್ ಶೋ ಎಲ್ಲ ನೋಡ್ಕೊಂಡ್ ಬಂದು, ಫ್ಲವರ್ ಶೋ ಅಲ್ಲಿ ಒಂದ್ ಸ್ವಲ್ಪ ಇವತ್ತು ಹೂವು ಎಲ್ಲ ಚೇಂಜ್ ಮಾಡ್ತಾ ಇದ್ರೆ, ಬಟ್ ಆದ್ರೂ ಸೂಪರ್ ಆಗೈತೆ. ನೀವು? ಹೇಗೆ ಅನ್ಸುತ್ತೆ ಬ್ರೋ ಮೈಸೂರು? ಹೇಗಿದೆ? ಸೂಪರ್ ಬ್ರೋ, ಸೂಪರ್. ಏನು ಮಾತಿಲ್ಲ ನಿಮ್ಗೆ? ಮಾತೇ ಇಲ್ಲ ಬ್ರೋ. ಲೈಟಿಂಗ್ಸ್ ಎಲ್ಲ ಅದ್ದೂರಿ. ಯಾವ ಸೈಡ್ ನಿಮ್ಗೆ ಲೈಟಿಂಗ್ಸ್ ಇಷ್ಟ ಆಯ್ತು? ಅರಸೂರು. ಅದ್ ಬಿಟ್ರೆ ಮಾಮೂಲಿ ಅರಮನೆ ಅಪೋಸಿಟ್. ಅರಮನೆ, ಝೂಗಾಡ್ ಎಲ್ಲ ಹೋಗಿದ್ರಾ? ಹೆಂಗಿದೆ? ಝೂಗಾಡ್ ಹೋಗಿಲ್ವಾ? ಹೋಗಿ ಬ್ರೋ, ಅದನ್ನು ಹೋಗಿ ಒಂದ್ಸಲ ನೋಡಿ ಹೆಂಗಿದೆ. ಓಕೆ ಬ್ರೋ, ಆಯ್ತು, ವಿಸಿಟ್ ನೋಡಿ, ವಿಸಿಟ್ ಮಾಡಿ. ಸರಿ ಬ್ರೋ, ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಬ್ರೋ. ಬ್ರೋ ನಿಮ್ಗೆ ಯಾವ್ದು? ಪ್ರಶಾಂತ್ ಶೆಟ್ಟಿ ಯೂಟ್ಯೂಬ್ ಚಾನಲ್. ವಿಜಯ್ ಗೌಡ. ಥ್ಯಾಂಕ್ ಯು. ಆಲ್ಮೋಸ್ಟ್ ಟೈಮ್ ಬಂದು 11 ಗಂಟೆ ಹತ್ರ ಆಗ್ತಾ ಇದೆ. ಈಗ ನೋಡಿ, ಆಲ್ಮೋಸ್ಟ್ ಲೈಟ್ ಎಲ್ಲ ಆಫ್ ಮಾಡ್ತಾ ಇದ್ದಾರೆ. ಇನ್ನು ಮೇಲ್ಗಡೆ ಆನ್ ಇದೆ, ಕೆಳಗಡೆ ಆಕ್ಚುಲಿ ಆಫ್ ಇದೆ. ಆಕ್ಚುಲಿ 11 ಗಂಟೆ ಆಗಿದ್ರಿಂದ ಲೈಟ್ ಎಲ್ಲ ಆಫ್ ಮಾಡ್ಬೋದು. ಆಕ್ಚುಲಿ ಜನ ಕೂಡ ಎಲ್ಲ ಮನೆ ಕಡೆ ಹೊರಟಿದ್ದಾರೆ. ನಾವು ಹೊರಡ್ಬೇಕು ಗೈಸ್ ಮನೆ ಕಡೆ. ಏನ್ ಲೈಟ್ ಆಫ್ ಆಗುತ್ತೆ ಇಲ್ಲಿ, ಏನು ಯೂಸ್ ಇಲ್ಲ ಅನ್ಕೋತೀನಿ. ನೋಡವ ಗೈಸ್, ಆಲ್ಮೋಸ್ಟ್ ಈ ಫೆಸ್ಟಿವಲ್ ಬಂದು ನಮ್ಮ ಮೈಸೂರು ಬಿಟ್ರೆ ಈ ತರ ಲೈಟಿಂಗ್ಸ್ ಹಾಕೊಂಡು ಇಷ್ಟೊಂದು ಟ್ರಾಫಿಕ್ ತಗೊಂಡು ಯಾವ ಊರಲ್ಲೂ ಆಚರಿಸಲ್ಲ. ನೋಡಿ ನಮ್ಮ ಟ್ರಾಫಿಕ್ ಎಷ್ಟಿದೆ ಅಂದ್ರೆ, ಮೈಸೂರು ಆಲ್ಮೋಸ್ಟ್ ಟ್ರಾಫಿಕ್ ಆಗೋದು ದಸರಾ ಟೈಮಲ್ಲಿ ಒಂದೇ. ಈ ತರ ಫೆಸ್ಟಿವಲ್ ನ ಮಾಡೋದು ನಮ್ಮ ಮೈಸೂರು ಒಂದೇ. ಏನಂತೀರಾ? ಹೇಳ್ರಪ್ಪ, ಹೇಳ್ರು. ಅವ್ರ ಕಷ್ಟ ನೋಡಿ ಗೈಸ್. ಎಲ್ಲೆಲ್ಲಿಂದ ಪೊಲೀಸ್ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಆಕ್ಚುಲಿ ಇದು K01 ಬೆಂಗಳೂರು ಗಾಡಿ. ಬೆಂಗಳೂರಿಂದ ಬಂದಿರ್ಬೇಕು, ಪೊಲೀಸ್ ಕರ್ಸ್ಕೊಂಡಿದ್ದಾರೆ. ಆಕ್ಚುಲಿ ದಸರಾಗೆ ಪೊಲೀಸ್ ಆಕ್ಚುಲಿ ಬೇಕಾಗ್ತಾರೆ ಜನಗಳು, ಅದಕ್ಕೋಸ್ಕರ ಬೇರೆ ಕಡೆಯಿಂದನೂ ಕರ್ಸ್ಕೊಂಡಿರ್ತಾರೆ. ಬನ್ನಿ, ಇವತ್ತಿಗೆ ಲೈಟಿಂಗ್ಸ್ ಎಲ್ಲ ಆಫ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ನಮ್ಮ ಹುಡುಗರೆಲ್ಲ ಬಂದಿದ್ರು. ಏನ್ ಮಾಡ್ತಾ ಬಿಡ್ತಾರೆ.
ನಿನಗ್ ಮೋಸ ಮಾಡಿ ಇನ್ನೊಬ್ಬರ ಜೊತೆ ಖುಷಿಯಾಗಿರೋಳು ಏನ ಮರ್ತೋಗ್ಬಿಡ್ತಾನೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸೂಪರ್ ಈಗ ಹೇಳ್ತೀರಿ ಬ್ರೋ, ಕಟ್ ಮಾಡ್ಕೊಳ್ಳಿ ಬ್ರೋ ನೀವು. ತಂದಾನೆ ತಾನೆ ತಾನೆ ತಂದಾನೆ ತಾನೆ ತಾನೇನೋ ತಂದಾನೆ ತಾನೆ ತಾನೆ ತಂದಾನೆ ತಾನೆ ನಾನೇನೋ. ಗಾಯ್ ಯಾವ ಸರ್ಕಲ್? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆಕ್ಚುಲಿ ನಾನೀಗ ಅಗ್ರ ಸರ್ಕಲ್ ಅಲ್ಲಿ ಇದ್ದೀನಿ. ಈಗ ಲೈಟಿಂಗ್ ಎಲ್ಲ ಟೈಮಿಂಗ್ ಬಂದು 11:10 ಆಗಿದೆ. ಲೈಟ್ ಎಲ್ಲ ಆಲ್ಮೋಸ್ಟ್ ಆಫ್ ಮಾಡಿದ್ದಾರೆ. ನಾವು ಅರಮನೆ ಆಪೋಸಿಟ್ ಇತ್ತು. ಹೋಗಿ ಅಂತ ಟ್ರಾಫಿಕ್ ಜಾಮ್ ಆಗುತ್ತೆ, ಎಲ್ಲರೂ ಆಲ್ಮೋಸ್ಟ್ ಕಳಿಸ್ಬಿಟ್ಟಿದ್ದಾರೆ. ನಾನು ಅಗ್ರ ಸರ್ಕಲ್ ಇದ್ದೀನಿ, ನೋಡಿದಿರಿ ಫುಲ್ ಲೈಟ್ ಎಲ್ಲ ಆಫ್ ಆಗಿದೆ. ನಾವು ಮನೆ ಕಡೆ ಹೊರಡವ ಅಂತ ಪ್ಲಾನ್ ಹಾಕಿದೀವಿ. ನಮ್ಬ್ರು ಸ್ವಲ್ಪ ಬೆಂಗಳೂರಿಗೆ ಹೋಗ್ಬೇಕು, ಅವ್ರನ್ನು ಬೆಂಗಳೂರಿಗೆಲ್ಲ ಕಳಿಸಿ ನಾವು ಮನೆ ಕಡೆ ಹೊರಡವ ಅಂತ ರೆಡಿ ಆಗಿದ್ದೀವಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಓಕೆ ಫ್ರೆಂಡ್ ಬಾಯ್. ಎಲ್ಲರೂ ನಗ್ನಾಗ್ತಾ ಖುಷಿಯಾಗಿರಿ.